ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಹನಾ ಸೋನಿ ಕ್ರಿಯೇಷನ್. ನಾನಿವತ್ತೊಂದು ಏನು ಕ್ರೋಶ ವರ್ಕ್ ಮಾಡದೆ ಬಿಗಿನರ್ಸಿಗೆ ಮಾಡುವಂಥ ಒಂದು ಕುಚ್ಚು ವಿಡಿಯೋವನ್ನು ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೆ. ನೋಡಿ, ಇದು ನಾನು ಆ್ಯಕ್ಚುಲಿ ಇದನ್ನು ನಾನು ಇದು ಬನಾರಸ್ ಇದು ಪಲ್ಲು, ಇದು ಯಾವುದಾದ್ರು ಪಲ್ಲು ಅಂದರೆ ನಮಗೆ ಇದರದ್ದು ಬರ್ತದಲ್ಲ, ಚೂಡಿದಾರಿಗೆ ಬರುವಂಥದ್ದು ಸಲ್ವಾರಲ್ಲಿ ಬಂದ ಇದು ಸೊ ಅದು ತುಂಬ ಇದು ಉಂಟಂತ ಒಂದು ಕಸ್ಟಮರ್ ತಂದು ಕೊಟ್ಟರು, ಇದಕ್ಕೆ ಏನಾದರೂ ಒಂಚೂರು ವರ್ಕ್ ಮಾಡಿ ಅಂತ. ಸೊ ಅದಕ್ಕಾಗಿ ನಾನು ಈ ಥರ ಬೀಡ್ಸ್ ಹಾಕಿಬಿಟ್ಟು ವರ್ಕ್ ಮಾಡಿದ್ದೇನೆ. ಒಂದು ಸೈಡ್ ಕಂಪ್ಲೀಟ್ ಆಯಿತು. ಹಾಗೆ ನನಗೆ ಬಂತು ನಿಮಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರ ನೀವು ಸಾರಿಗೂ ಹಾಕ್ಬೋದು. ಇದು ನಾನು ದೂರ ಹಾಕಿದ್ದೇನೆ, ಯಾಕೆಂದರೆ ಇದು ಸಲ್ವಾರ್ ಇದು ಶಾಲ್ ಅಂತ ಹೇಳ್ಕೊಂಡ್ಬಿಟ್ಟು. ಈಗ ಇನ್ನೊಂದು ಸೈಡ್ ಮಾಡಿ ತೋರಿಸ್ತೇನೆ. ಒಂದು ನಿಮಗೆ ಮಾಡಿ ಅದಕ್ಕೆ ಏನು ಬೇಕಂದರೆ ನೋಡಿ, ಇದು ದಾರ, ಕುಚ್ಚು ಕಟ್ಟಲಿಕ್ಕೆ ದಾರ, ಟೇಪ್ ನಾನಿಲ್ಲಿ 4 ಇಂಚಿಗೆ ನಾನು ಇದನ್ನು ಮಾರ್ಕ್ ಮಾಡಿದ್ದೇನೆ. ಇದು 5 ಅಂತ ಹೇಳಿದ್ರೆ 4 ಬರ್ತಲ್ಲ, ಇಲ್ಲಿಂದ ನೋಡಿ, ಇಲ್ಲಿಂದ ನಾನು ಮಾಡಿಸಿ ತೋರಿಸ್ತೇನೆ. 4 ಇಂಚಿಗೆ ನಾನು ಎಲ್ಲದಕ್ಕೂ ಮಾರ್ಕ್ ಮಾಡಿದ್ದೇನೆ. ಇದಕ್ಕೆ ಬೇಕಾಗೋದು ಮಾರ್ಕರ್, ಟೇಪು, ಇದು 2 ಬೀಡ್ ತಗೊಂಡಿದ್ದೇನೆ. ಇದು ವೈಟ್ ಕಲರ್ ಇರಲಿಕ್ಕೆ ಹೋಗಿ ಬೀಡ್ ತಗೊಂಡಿದ್ದೇನೆ, ಪರ್ಲ್. ಇದು ಗೋಲ್ಡನ್ ಕಲರ್ ಬೀಡ್ ತಗೊಂಡಿದ್ದೇನೆ. ಇದರಲ್ಲಿ ಪಿಂಕ್ ಹಾಕಿದ್ದೇನೆ, ಗೋಲ್ಡನ್ ಕಲರ್ದು ಥ್ರೆಡ್ಡು ಹಾಕಿದ್ದೇನೆ. ಇದು ಪಿಂಕ್, ಇದರಲ್ಲಿ ವರ್ಕ್ ಉಂಟು, ಥ್ರೆಡ್ ವರ್ಕ್ ಉಂಟು. ಗ್ರ್ಯಾಂಡ್ ಶಾಲ್ ಇದು. ಸೊ ಈಗ ಒಂದು ನಾನು ನಿಮಗೆ ಕುಚ್ಚು ಮಾಡಿ, ಮತ್ತು ಇಲ್ಲಿ ಇನ್ನೊಂದು ನಿಮಗೆ 6 ಎಳೆ ದಾರ ಬೇಕು, ಕಾಟನ್ ಥ್ರೆಡ್ ಇದು. 6 ಎಳೆ, 3 ಎಳೆ 2 ಮಾಡುವಾಗ 6 ಎಳೆ ಆಗ್ತದೆ. ಮಾತ್ರ ನಾಟ್ ಹಾಕಲಿಕ್ಕೆ ಇಲ್ಲ, ಕೆಲವೆಲ್ಲ ಟ್ರಿಕ್ಸ್ ಉಂಟು ಇದಕ್ಕೆ, ಅದನ್ನು ನೀವು ಫಾಲೋ ಮಾಡಬೇಕು. ಮೊದಲಿಗೆ ಏನು ಹಾಕದೆ ಈಗ ನಾನು ಬೀಡ್ ತಗೊಳ್ತೇನೆ. ಈ ಬೀಡ್ ಗೋಲ್ಡ್ ಬೀಡ್ ಯಾವುದು ತಗೊಳ್ಬೋದು, ಸ್ವಲ್ಪ ದೊಡ್ಡದು ತಗೊಂಡ್ರೆ ಒಳ್ಳೆಯದಾಗ್ತದೆ. ನೋಡಿ, ಹೀಗೆ ಹೋಲಿಗೆ ಪಾಸ್ ಮಾಡ್ತೇನೆ ದಾರದಲ್ಲಿ. ಸೂಜಿಯೂ ಆಗಿ ಸ್ವಲ್ಪ ದಪ್ಪ ಇರಲಿ, 6 ಎಳೆ ದಾರ ಪಾಸ್ ಆಗಬೇಕಲ್ಲ. ಪರ್ಲ್ ಬೀಡ್ ಹಾಕ್ತೇನೆ. ಈಗ ನಾನು ಎಲ್ಲಿ ಮಾರ್ಕ್ ಮಾಡಿದ್ದೇನೆ ನೋಡಿ, ಈಗ ಮಿಡ್ಲಲ್ಲಿ ತೋರಿಸ್ತೇನೆ ನಾನು. ಸಾರಿಯಲ್ಲಿ ನೀವು 1.5 ಇಂಚ್ ಗ್ಯಾಪಿಗೆ, 2 ಇಂಚ್ ಗ್ಯಾಪಿಗೆ ನೀವು ಮಾಡ್ಬೋದು ಮಾರ್ಕ್. ನೋಡಿ, ಹೀಗೆ ಮಾಡಿದೆ ಅಲ್ಲ, ಇಲ್ಲಿ ಲಾಕ್ ಮಾಡಲಿಲ್ಲ, ಇದು ಹೀಗೆ ಇರಲಿ. ಈಯಿಂದ ಪುನಃ ಮೇಲಿಂದ ಪುನಃ ಇದರಲ್ಲಿ ನಾನು ಪಾಸ್ ಮಾಡ್ತೇನೆ ಮೇಲಿಂದ. ಆಗ 2 ಇದಾಗ್ತದೆ, ಲಾಕ್ ಆಗ್ತದೆ. ನೋಡಿ, ಇಲ್ಲಿ ಈಗ ಸೀರೆಗೆ ಲಾಕ್ ಆಯಿತು. ಈ ತುದಿ ಉಂಟು ನೋಡಿ, ಇದು ಎಷ್ಟು ಬೇಕು, ತುಂಬ ಉದ್ದವೂ ಬೇಡ. ಇದನ್ನು ಇದು ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಆಗ್ತದೆ. ಎಳ್ದಾಗಿ ಇದು ಸಣ್ಣದಾಗ್ತದೆ, ಇಷ್ಟು ಸಾಕು. ಈಗ ಇದಕ್ಕೆ ನಾನು 2ರಿಂದ 3 ಗಂಟು ಹಾಕ್ತೇನೆ, ಯಾಕಂದರೆ ಜಾರದಾಗೆ. 1 ಹಾಕಿದೆ. ಇದು ಸ್ವಲ್ಪ ದಾರ ಉದ್ದ ಉಂಟು, ಇಷ್ಟು ಉದ್ದ ಬೇಕಾಗಿಲ್ಲ. ನೋಡಿ, 1 ಗಂಟೆ ಹಾಕಿದಲ್ಲ, ಈಗ 2ನೇ ಗಂಟೆ ಹಾಕ್ತೇನೆ. 3 ಗಂಟೆ. ಇದು ಈಗ ಗಂಟೆ ಹಾಕಿಯೂ ಏನಾದರೂ ಡಿಫ್ರೆನ್ಸ್ ಯಾಕೆ ಗಂಟೆ ಹಾಕಿದ್ರೆ ತೋರಿಸಿ. ನೋಡಿ, ಗಂಟೆ ಹಾಕಿದ್ರು ಇದು ಮೂವ್ ಆಗ್ತದೆ ನೋಡಿ. ಸೊ ಈಗ ನಾವೆಂತ ಮಾಡಿ, ಈ ಗಂಟಿಗೆ ನಾನು ಈಗ ಇದಕ್ಕೊಂದು ಕುಚ್ಚು ಹಾಕ್ತೇನೆ. ರೆಡಿ. ಈಗ ನೋಡಿ, ನಾನು ಇಲ್ಲಿ ಪಿಂಕ್ ಕಲರ್ ತೆಗೆದುಕೊಂಡಿದ್ದೆ. ಇದರಲ್ಲಿ ಎಷ್ಟು ಉಂಟಂದರೆ 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ಉಂಟು. ಇದು ಗಮ್ ಹಾಕಿ ತಂದಿದ್ದೇನೆ ಬಂಚನ್ನು. ಇದನ್ನು ನೋಡಿ, ನೀವು ಲೆಂತಿನ ವೈಸ್ ನಿಮಗೆ ಸಾರಿಗಾರಿ ಇಷ್ಟು ಲೆಂತ್ ಬೇಡ. ಇದು ನಾನು ಸಲ್ವಾರ್ ಆಗಲಿಕ್ಕೆ ಹೋಗಿ ನಾನು ಲೆಂತ್ ಸ್ವಲ್ಪ ಇಡ್ತೇನೆ. ನೋಡಿ, ನಾನು ಲೆಂತ್ ಬೇಕಾದ್ರೆ ನಾನು ಇಷ್ಟುದ್ದ ಬೇಕು ಹೇಳಿದ್ದಾರೆ ಅವ್ರು ಕುಚ್ಚು. ಸೊ ಇಷ್ಟುದ್ದ ಲೆಂತ್ಗೆ ಇಡ್ತೇನೆ. ಇದನ್ನು ಇದಕ್ಕೆ ನಾಟ್ ಹಾಕ್ತೇನೆ. ನೋಡಿ, ಇಲ್ಲಿ ನಾಟ್ ಹಾಕಿದೆ. ಈಗ ನೋಡಿ, ಉದ್ದ ಬೇಕು ಅಡ್ಜಸ್ಟ್ಮೆಂಟ್ ಮಾಡೋದು ಈಗ ಮಾಡ್ಬೋದು ನಾವು. ಉದ್ದ ಜಾಸ್ತಿ ಆದರೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ಈಗ ಪುನಃ 2 ನಾಟ್ ಹಾಕ್ತೇನೆ. ಆಗ ಈ ದಾರ ಕೂಡ ಬೀಡ್ ಕೂಡ ಏನು ಮೂವ್ ಆಗೋದಿಲ್ಲ. ಇದಕ್ಕೆ ಗೋಲ್ಡನ್ ಬೇರೆ ಬೇರೆ ಬೀಡ್ಸ್ ನೀವು ತಗೊಳ್ಬೋದು. ನಿಮ್ಮ ಹತ್ರ ಯಾವುದಿದೆ ಅದನ್ನು ತಗೊಳ್ಬೋದು. ಬಟರ್ಫ್ಲೈ ಬರ್ತದೆ, ಎಲಿಫೆಂಟ್ ಬರ್ತದೆ, ಯಾವುದು ತಗೊಳ್ಬೋದು. ಸೊ ನೋಡಿ, ಈ ಥರ ಲಾಕ್ ಆಯಿತು. ಈಗ ಇದನ್ನು ದಾರವನ್ನು ನಾನು ಕಟ್ ಮಾಡ್ತೇನೆ. ಆ್ಯಕ್ಚುಲಿ ಶಾರ್ಟ್ಸಿಗೂ ಹಾಕ್ಬೋದಿತ್ತು, ಬಟ್ ಇದರಲ್ಲಿ ಕೆಲವು ಟಿಪ್ಸ್ ಉಂಟು ನೋಡಿ. ಅದಕ್ಕಾಗಿ ನಾನು ಇದನ್ನು ಈ ಥರ ನೀವು ಕ್ಲಿಯರಾಗಿ ನೋಡಿ ಅಂತ ನಾನು ವಿಡಿಯೋವನ್ನು ಶೇರ್ ಮಾಡಿದ್ದು. ನೋಡಿ, ಈಗ ನೋಡಿ, ಸ್ವಲ್ಪ ಉದ್ದ ಆಗಿದ್ದರೆ ಈ ಥರ ಮಾಡಿ. ನನಗೆ ಉದ್ದ ಕುಚ್ಚು ಬೇಕು ಹೇಳಿದ್ದೀನಲ್ಲ, ಇದನ್ನೆಲ್ಲ ನಾಟನ್ನು ಉಂಟು ನೋಡಿ, ಇದರೊಳಗಡೆ ಕವರ್ ಮಾಡಬೇಕು. ಕುಚ್ಚಿನ ಒಳಗಡೆ ಕವರ್ ಮಾಡಬೇಕು. ಕವರ್ ಮಾಡಿ ನಾನಿಲ್ಲಿ ಸಿಲ್ಕ್ ಇದನ್ನು ತಗೊಂಡಿದ್ದೆ, ಜರಿ ಥ್ರೆಡ್ ತಗೊಂಡಿದ್ದೇನೆ, ಸೂಜಿಗೆ ಇದು ಹಾಕಿಬಿಟ್ಟು ಅದನ್ನು ಇದಕ್ಕೀಗ ನಾನು ಕಟ್ತೇನೆ. ಸ್ವಲ್ಪ ಗಂಟು ಬಿದ್ದಿದೆ ಇದಕ್ಕೆ. ಈಗ ಆಯ್ತಲ್ಲ, ನಾಟ್ ಆಯ್ತಲ್ಲ. ಇದನ್ನೀಗ ಸುತ್ತೋದು. ಒಂದು ದಾರವು ಬಿಟ್ಟು ಹೋಗಬಾರ್ದು. 2-3 ಸಲ ನಾವು ಸುತ್ತುವ. ಈಗ ಸುತ್ತಿ ಆದ ನಂತರ ನಾವು ಇದನ್ನು ನಾಟ್ ಮಾಡುವ. ಇದರ ಒಳಗಡೆಯಿಂದ ನಾನೀಗ ಪಾಸ್ ಮಾಡ್ತೇನೆ. ಇದು ಯಾವಾಗ ನೀವು ಸಿಲ್ಕ್ ಇದನ್ನು ಹೇಗೆ ನಾಟ್ ಮಾಡ್ತೀವಿ ಅದೇ ಥರ ನಾಟ್ ಮಾಡಿದ್ರಲ್ಲಿ ಏನು ಡಿಫ್ರೆನ್ಸಸ್ ಏನಿಲ್ಲ. ಜರಿ ಕಟ್ಟೋದ್ರಲ್ಲಿ ಏನು ಡಿಫ್ರೆನ್ಸಸ್ ಇಲ್ಲ ನೋಡಿ. ಈಗ ನಾನು
ಲಾಕ್ ಮಾಡಿದೆ ಅಲ್ಲ, ಈಗ ನೋಡಿ ಎರಡೆರಡು ಸಲ ಲಾಕ್ ಮಾಡಿದೆ. ಈಗ ನಾನು ಬ್ಯಾಕ್ ಸೈಡ್ ತಿರುಗಿಸಿ ಇದನ್ನು ನಾವು ಇದರಿಂದ ಪಾಸ್ ಮಾಡಿ, ನೀವು ಯಾವ ಕುಚ್ಚಿಗೆ ಹೇಗೆ ಮಾಡ್ತೀವಿ ಅದೇ ಥರ ಇದನ್ನು ಮಾಡೋದು. ಇಲ್ಲಿ ಗಂಟೆ ಹಾಕಿ ಇಲ್ಲಿಂದ ನಾನು ಕಟ್ ಮಾಡ್ತೇನೆ ದಾರವನ್ನು. ನೋಡಿ ಇಲ್ಲಿ ಇನ್ನೊಂದು ನಾಟ್ ಹಾಕ್ತೇನೆ. ಹಾಗಿದು ಸೆಕ್ಯೂರ್ ಆಯಿತು. ಇದು ನಾನು ಕಟ್ ಮಾಡ್ತೇನೆ. ಇದರದ್ದೊಂದು ಕುಚ್ಚು ರೆಡಿ ಆಯಿತು. ಇದೇ ಥರ ಎಲ್ಲ ಕುಚ್ಚು ನೋಡಿ, ಈಗ ಲೆಂತ್ ಎಷ್ಟು ಬೇಕಂತ ನೋಡೋದು. ಇದನ್ನು ನಾನು ಕಟ್ ಮಾಡ್ತೇನೆ. ಸ್ವಲ್ಪ ಉದ್ದ ಲೆಂತ್ ಇರ್ತೇನೆ ಅಂತ ಹೇಳಿದೆ ನೋಡಿ, ಈಗ ಉದ್ದ ಇಟ್ಟಿದ್ದೇನೆ. ನೀವು ಸೀರೆಗಾದರೆ ಸಾಕು, 1 ಸೆಂಟಿಮೀಟರ್ ಸಾಕು. ಸೊ ನಾನು ಇಷ್ಟು ಬೇಕು ಹೇಳಿದೆ ನೋಡಿ, ಅಷ್ಟು ಉದ್ದ ಇಟ್ಟಿದ್ದೇನೆ. ಇದೇ ಥರ ಎಲ್ಲ ಕುಚ್ಚು ಮಾಡೋದು. ಈ ವಿಡಿಯೋ ಇಷ್ಟ ಆದ ಇದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದೆ ಯಾರು ನೋಡ್ತಿದ್ದೀರಿ ನೋಡಿ, ಆದಷ್ಟು ಬೇಗ ನೀವು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ನಾನು ಸಹ ಬರುವಾಗ ಒಂದು ಒಳ್ಳೆ ವೀಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್, ಥ್ಯಾಂಕ್ ಯು.